ಇದು ಏನು ಕಾಯಿ ಹೇಳಿ ನೋಡೋಣ. ನೋಡಿದ ಕೂಡಲೇ ಒಳ್ಳೆ ಅಡಿಕೆ ಗೋಟಿನ ಥರ ಕಾಣ್ತಿದೆ ಅಲ್ವಾ? ಆದರೆ ಖಂಡಿತ ಇದು ಅಡಿಕೆ ಗೋಟಲ್ಲ. ಇದು ಅಂಟ್ವಾಳ ಕಾಯಿ. ಅಂಟ್ವಾಳ ಕಾಯಿ ಅಂದ ಕೂಡಲೇ ಈಗಿನ ಪೀಳಿಗೆಯವ್ರಿಗೆ ಅನೇಕರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಆದರೆ ನಮ್ಮ ಹಿರಿಯರು ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಈ ಅಂಟ್ವಾಳ ಕಾಯಿಯ ಮಹತ್ವ, ಅದರ ಉಪಯೋಗ ಎಲ್ಲವೂ ತಿಳಿದಿರ್ತದೆ. ಈ ಅಂಟ್ವಾಳ ಕಾಯಿ ಗಿಡ ನೈಸರ್ಗಿಕವಾಗಿ ಸಾಬೂನು ಅಂಶವಿರುವ ಕಾಯಿಯನ್ನು ಬಿಡುವಂತಹ ಒಂದು ಮರ ಆಗಿದೆ. ಆಡು ಮಾತಿನಲ್ಲಿ ಇದನ್ನು ಸಾಬೂನುಕಾಯಿ ಮರ ಅಂತ ಕರೆದ್ರೂ ನಡೀತದೆ. ಯಾಕೆಂದರೆ ಇದರ ಇಂಗ್ಲೀಷ್ ಹೆಸರು ಕೂಡ ಸೋಪ್ ನಟ್ ಟ್ರೀ ಅಂತಲೇ ಇದೆ. ಕನ್ನಡದಲ್ಲಿ ಇದನ್ನು ಅಂಟ್ವಾಳಕಾಯಿ ಮರ ಅಂತ ಕರೀತಾರೆ. ಹಾಗೆ ಅಂಟರಳೆ, ಕೂಕ್ಟಿ ಮರ, ಅರಡಾಳ, ನೊರೆಕಾಯಿ ಮರ, ಮಡಿಕಾಯಿ ಮರ, ಮಡುವಾಳಕಾಯಿ, ಮತ್ತು ಉತ್ತರ ಭಾರತದಲ್ಲಿ ಇದನ್ನು ರೀಟ ಅನ್ನುವ ಹೆಸರುಗಳಿಂದ ಕರೀತಾರೆ. ನಮ್ಮ ಹಿರಿಯರು ಈ ಮರಗಳಿಗೆ ಇಟ್ಟಿರುವ ಹೆಸರುಗಳೇ ಆ ಮರದ ಗುಣ, ಸ್ವಭಾವ, ಲಕ್ಷಣಗಳನ್ನು ಹೇಳ್ಬಿಡ್ತವೆ. ಈ ಮರವನ್ನು ನಾನು ಅಂಟ್ವಾಳಕಾಯಿ ಮರ ಅಂತ ಹೇಳ್ತಾನೆ ಇದನ್ನು ಮಡಿಕಾಯಿ ಮರ ಅಂತ ಕರೆದೆ, ಮಡಿವಾಳಕಾಯಿ ಮರ ಅಂತ ಕರೆದೆ, ಹಾಗೆ ನೊರೆಕಾಯಿ ಮರ ಅಂತಲೂ ಕೂಡ ಹೇಳಿದೆ. ಅಂದರೆ ಈ ಮರದ ಕಾಯಿಯನ್ನು ನೀರಿಗಾಕಿ ಉಜ್ಜಿದರೆ ನೊರೆ ಬರ್ತದೆ. ಈ ಮರದ ಕಾಯಿಯಲ್ಲಿರುವ ಸಪೋನಿಸ್ ಎಂಬ ಅಂಶವು ನೀರಿಗೆ ಸೇರಿದಾಗ ನೊರೆಯನ್ನು ಬರೆಸ್ತದೆ. ಆದ್ದರಿಂದಲೇ ನಮ್ಮ ಪೂರ್ವಿಕರು ಈ ಮರದ ಕಾಯಿಯನ್ನು ತಲೆ ಕೂದಲನ್ನು ತೊಳೆಯಲು, ಮತ್ತು ಬಟ್ಟೆಯನ್ನು ತೊಳೆಯಲಿಕ್ಕೆ, ಮತ್ತು ಚಿನ್ನಾಭರಣಗಳನ್ನು ಸ್ವಚ್ಛತೆಗೆ ಈ ಸಾಬೂನಿನ ರೀತಿಯಲ್ಲೇ ಈ ಅಂಟ್ವಾಳ ಕಾಯಿಯನ್ನು ಕೂಡ ಬಳಸ್ಕೊಳ್ತಾ ಇದ್ದರು. ಇದು ಪರಿಸರ ಸ್ನೇಹಿಯಾದಂತಹ ಒಂದು ಸಾಬೂನು ಅಂತಲೇ ಹೇಳ್ಬೋದಾಗಿದೆ. ಸಸ್ಯಶಾಸ್ತ್ರದ ಪ್ರಕಾರ ಈ ಮರದ ವೈಜ್ಞಾನಿಕ ಹೆಸರು ಸಪಿನಿಡಸ್ ಟ್ರಿಪೋಲಿಯೇಟರ್ಸ್ ಅಂತ. ಇದರ ಕುಟುಂಬ ಸ್ಯಾಂಪಿಡೇಸಿ. ಈ ಅಂಟ್ವಾಳಕಾಯಿ ಮರವನ್ನು ಒಂದು ನೈಸರ್ಗಿಕ ಶಾಂಪ್ ಅಂತಲೇ ಕರೀಬೋದು. ಯಾಕೆಂದರೆ ಇದನ್ನು ನಾವು ಶಾಂಪ್ ರೀತಿಯಲ್ಲಿ ಇದರ ಕಾಯಿಯನ್ನು ಉಪಯೋಗಿಸೋದ್ರಿಂದ ಕೂದಲು ಉದುರುವುದು ತಡೀತದೆ, ಮತ್ತು ತಲೆ ಹೊಟ್ಟು ನಿವಾರಣೆ ಆಗ್ತದೆ, ಮತ್ತು ಈ ಕೂದಲಿನ ಹೊಳಪಿಗೆ ತುಂಬ ಕಾರಣ ಆಗ್ತದೆ. ಇದನ್ನು ತಯಾರು ಮಾಡ್ಕೊಳ್ಳೋದು ಹೇಗಪ್ಪ ಅಂದರೆ, ಈ ನೆಲ್ಲಿಕಾಯಿ, ಸೀಗೆಕಾಯಿ ಮತ್ತು ಈ ಅಂಟ್ವಾಳಕಾಯಿಯನ್ನು ಸೇರಿಸಿ ನೈಸರ್ಗಿಕ ಶಾಂಪನ್ನು ತಯಾರು ಮಾಡ್ಕೊಳ್ಬೋದಾಗಿದೆ. ಈ ರಾಸಾಯನಿಕ ಶಾಂಪು, ನಾವೇನು ಅಂಗಡಿನಲ್ಲಿ ತಂದು ರಾಸಾಯನಿಕ ಶಾಂಪನ್ನು ಬಳಸ್ತೀವಲ್ಲ, ಅದರಿಂದ ಕೂದಲಿಗೆ ತುಂಬ ಅಪಾಯ ಮತ್ತು ಹಾನಿ ಸಂಭವಿಸ್ತದೆ. ಆದರೆ ಅಂಟ್ವಾಳ ಒಂದು ಅದ್ಭುತವಾದ ತಲೆಯ ಕೂದಲಿನ ಕ್ಲೀನರ್ ಆಗಿದೆ. ಇದು ಒಡೆದ ಕೂದಲಿನ ಬುಡವನ್ನು ಸರಿಪಡಿಸ್ತದೆ, ಮತ್ತು ಇನ್ಫೆಕ್ಷನ್ಗೆ ಕಾರಣವಾಗುವಂಥ ಸೂಕ್ಷ್ಮಾಣುಗಳನ್ನು ತಲೆಯಲ್ಲಿದ್ದರೆ ಅವುಗಳನ್ನು ಕೊಲ್ತದೆ. ಮತ್ತು ಈ ಅಂಟ್ವಾಳಕಾಯಿ ಫಸ್ಟು ನೀವು ಮಾಡಬೇಕಾದ್ದು ನೀರಿನಲ್ಲಿ ನೆನೆಸಿ, ಆ ನೆನೆಸಿದ ನಂತರ ಅದನ್ನು ಕುದಿಸಿ ಆ ನೀರನ್ನು ಶಾಂಪು ಆಗಿ ಬಳಸಿ. ಇದು ಕೂದಲನ್ನು ಮೃದುವಾಗಿಸ್ತದೆ, ಮತ್ತು ಕೂದಲು ಉದುರೋದನ್ನ ಸಂಪೂರ್ಣವಾಗಿ ತಡೀತದೆ. ಇದು ಬರೀ ಕೂದಲಿನ ಹೊಳಪಿಗಷ್ಟೇ ಕಾರಣ ಆಗೋದಿಲ್ಲ, ಇದು ಬಟ್ಟೆಯನ್ನು ತೊಳಿಲಿಕ್ಕೆ ಕೂಡ, ಮತ್ತು ಈ ಬೆಳ್ಳಿ ಚಿನ್ನಾಭರಣಗಳನ್ನು ತೊಳಿಲಿಕ್ಕೆ, ಮತ್ತು ಅತ್ಯಂತ ಸೂಕ್ಷ್ಮವಾದಂತಹ ಬಟ್ಟೆ, ರೇಷ್ಮೆ ಬಟ್ಟೆಯನ್ನು ತೊಳಿಲಿಕ್ಕೆ, ಈ ಉಣ್ಣೆ ಬಟ್ಟೆಗಳನ್ನು ತೊಳಿಲಿಕ್ಕೆ ಕೂಡ ಈ ನೈಸರ್ಗಿಕವಾದಂತಹ ಈ ಏನು ಸಾಬೂನು ಮರ ಅಥವಾ ಈ ಅಂಟ್ವಾಳ ಮರದ ಕಾಯಿಯನ್ನೇ ಬಳಸ್ತಾರೆ. ಸಾಮಾನ್ಯವಾಗಿ ನಾವು ಬಟ್ಟೆಯನ್ನು ತೊಳಿಲಿಕ್ಕೆ ಈ ಕೆರೆ ಕಟ್ಟೆಗಳಿಗೆ ಹೋಗ್ತೀವಿ. ಹಾಗೆ ಮನೆಯಲ್ಲಿ ನಲ್ಲಿನಲ್ಲಿ ತೊಳೆದು ಆ ನೀರನ್ನು ಈ ಚರಂಡಿಗಳಿಗೆ ಬಿಡ್ತೀವಿ. ಈ ಬಿಟ್ಟಂತಹ ಈ ಸಾಬೂನು ಬಳಕೆ ಮಾಡಿದಂತಹ ನೀರು ನಮ್ಮ ಜಲಮೂಲಗಳನ್ನು ಹಾಳು ಮಾಡ್ತದೆ. ಅಂದರೆ ಜಲಮಾಲಿನ್ಯವನ್ನು ಉಂಟು ಮಾಡ್ತದೆ, ಅದರಲ್ಲಿರುವಂತಹ ಕೆಮಿಕಲ್ಲು. ಅದರ ಬದಲಾಗಿ ನಮ್ಮ ಪೂರ್ವಿಕರಂತೆ ಅಂದರೆ ಈ ಅಂಟ್ವಾಳಕಾಯಿಯನ್ನು ಹಾಕಿ ಬಟ್ಟೆಯನ್ನು ತೊಳೆಯೋದ್ರಿಂದ ಸಂಪೂರ್ಣ ಅದು ನೈಸರ್ಗಿಕವಾಗಿದ್ದು ಬಟ್ಟೆ ಅತ್ಯಂತ ಹೆಚ್ಚು ಸ್ವಚ್ಛವಾಗುವುದಲ್ಲದೆ ಇದು ಯಾವುದೇ ರೀತಿಯ ಪರಿಸರ ಹಾನಿಯನ್ನುಂಟು ಮಾಡದೆ ಪರಿಸರ ಪ್ರೇಮಿಯಾಗಿ ಕೆಲಸ ಮಾಡ್ತದೆ. ನೋಡಿ, ಇಲ್ಲಿ ನನ್ನ ಮಗಳು ಈ ಅಂಟ್ವಾಳಕಾಯಿಯನ್ನು ತನ್ನ ಕೈಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಜುತ್ತಾ ಇದ್ದಾಳೆ. ತುಂಬ ನೊರೆ ಬರ್ತಾ ಇದೆ. ಇದರಿಂದ ಬಟ್ಟೆಗಳು ಹೆಚ್ಚು ಕ್ಲೀನ್ ಆಗ್ತವೆ. ಅದರಿಂದ ನೀವು ಈ ಅಂಟ್ವಾಳಕಾಯಿ ಅಂಗಡಿನಲ್ಲಿ ಕೂಡ ಸಿಗ್ತವೆ. ಅದರ ಮರ ನಿಮ್ಮ ಮನೆಯಲ್ಲಿ ಇರಬೇಕು ಅಂತ ಏನಿಲ್ಲ, ಅಂಗಡಿ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗ್ತವೆ. ಅವನ್ನು ತಂದು ರಾತ್ರಿ ಇಡೀ ನೆನೆ ಹಾಕಿ ಬೆಳಿಗ್ಗೆ ಆ ನೀರಿನಲ್ಲಿ, ಅಂದರೆ ಆ ನೆನೆ ಹಾಕಿದ ನೀರಿನಲ್ಲಿ ಬಟ್ಟೆಯನ್ನು ತೊಳೆದ್ರೆ ಅತ್ಯಂತ ಹೆಚ್ಚು ಸ್ವಚ್ಛವಾಗ್ತವೆ. ಮತ್ತು ಈ ಅಂಟ್ವಾಳಕಾಯಿ ಹಾಕಿದ ನೀರಿನಲ್ಲಿ ಪಾತ್ರೆಗಳನ್ನು ತೊಳೆದ್ರೆ ಅವು ಫಳಫಳ ಅಂತ ಹೊಳಿತವೆ. ಮತ್ತು ಈ ಅಂಟ್ವಾಳಕಾಯಿ ನೆನೆಸಿದ ನೀರಿನಲ್ಲಿ ಬೆಳ್ಳಿ ಮತ್ತು ಚಿನ್ನಾಭರಣಗಳನ್ನು ತೊಳೆದು ಅವುಗಳಿಗೆ ಸ್ವಲ್ಪ ಬ್ರಷ್ ಮಾಡಿದರೆ ಅವು ಈಗ ತಾನೇ ತಂದ ಹೊಸವೇನೋ ಅನ್ನುವಷ್ಟು ಹೊಳಿತಾ ಇರ್ತವೆ.
ಮತ್ತು ನಾವು ಅದೆಂತೆಂಥದ್ದು ಅಂಗಡಿನಲ್ಲಿ ಸಿಗೋ ಸಾಬೂನನ್ನು ತಂದು ಬಟ್ಟೆಯನ್ನು ತೊಳೆಯೋದ್ರಿಂದ ಕೆಲವೊಮ್ಮೆ ನಮ್ಮ ಚರ್ಮದ ಅಲರ್ಜಿಗೆ ಅದು ಕಾರಣ ಆಗ್ತದೆ, ಮತ್ತು ಕೈ ಕಲ್ಮಶಗೊಳ್ತವೆ. ಆದರೆ ಈ ಅಂಟ್ವಾಳಕಾಯಿಯನ್ನು ನೆನೆ ಹಾಕಿ ಅದರಿಂದ ಬಟ್ಟೆಯನ್ನು ತೊಳೆಯೋದ್ರಿಂದ ಈ ಅಂಟ್ವಾಳಕಾಯಿಯಲ್ಲಿರುವ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣದಿಂದಾಗಿ ಇದು ನಮ್ಮ ಚರ್ಮದ ಅಲರ್ಜಿ ಮತ್ತು ಕಲ್ಮಶಗಳನ್ನು ಕೂಡ ನಿವಾರಣೆ ಮಾಡ್ತದೆ. ಆದ್ದರಿಂದಲೇ ನಮ್ಮ ಪೂರ್ವಿಕರು ಭಾಳ ಹಿಂದೆ ಅಂದರೆ ಈ ಸೋಪು ಅಥವಾ ಇತರೆ ಈ ಮಾರ್ಕೆಟಿಂಗ್ ಪ್ರಾಡಕ್ಟ್ಗಳು ಬರೋದಕ್ಕೆ ಮುಂಚೆ ಈ ಅಂಟ್ವಾಳಕಾಯಿ ಎಣ್ಣೆನೇ ಬಟ್ಟೆಯನ್ನು ತೊಳಿಲಿಕ್ಕೆ ಮತ್ತು ಚಿನ್ನಾಭರಣಗಳನ್ನು ತೊಳಿಲಿಕ್ಕೆ, ದೇವರ ವಿಗ್ರಹಗಳನ್ನು ತೊಳಿಲಿಕ್ಕೆ ಇದನ್ನು ಬಳಸ್ತಾ ಇದ್ದರು. ಇವತ್ತಿಗೂ ಕೂಡ ದೊಡ್ಡ ದೊಡ್ಡ ಚಿನ್ನಾಭರಣ ಅಂಗಡಿಗಳಲ್ಲಿ ಆ ಚಿನ್ನವನ್ನು ಸ್ವಚ್ಛಗೊಳಿಸಲಿಕ್ಕೆ, ಬೆಳ್ಳಿಯ ಆಭರಣಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಇದೇ ಅಂಟುವಾಳಕಾಯಿಯನ್ನೇ ಇವತ್ತಿಗೂ ಕೂಡ ಬಳಸ್ತಾ ಇದ್ದಾರೆ. ಯಾಕೆಂದರೆ ಅದಕ್ಕೆ ಕೆಮಿಕಲ್ ಹಾಕೋದ್ರಿಂದ ಚಿನ್ನದಲ್ಲಿ ನಷ್ಟ ಉಂಟಾಗ್ಬೋದು, ಅದಕ್ಕೆ ಏನಾದ್ರು ಓರೆ ಆಗ್ಬೋದು ಅನ್ನೋ ಕಾರಣದಿಂದ ಯಾವುದೇ ಅಪಾಯ ಹಾನಿ ಇಲ್ಲದ ಈ ಅಂಟುವಾಳಕಾಯಿಯನ್ನೇ ದೊಡ್ಡ ದೊಡ್ಡ ಚಿನ್ನದ ಅಂಗಡಿಗಳು ಕೂಡ ಬಳಸ್ತಾ ಇದ್ದಾರೆ. ನಿಮ್ಮ ಮನೆಯ ರೇಷ್ಮೆ ಸೀರೆ ಅಥವಾ ರೇಷ್ಮೆ ಬಟ್ಟೆಗಳ ಮೇಲೆ ಏನಾದ್ರು ಒಪ್ಪಿ ಸ್ವಲ್ಪ ಎಣ್ಣೆ ಬಿತ್ತು ಅನ್ನಿ, ಅದನ್ನು ಹೋಗಲಾಡಿಸ್ಲಿಕ್ಕೆ ಈ ಅಂಟ್ವಾಳಕಾಯಿಯನ್ನು ಬಳಸಿ ತೊಳಿರಿ. ಅದ್ರ ಮೇಲೆ ಒಂದು ಚೂರು ಕೂಡ ಜಿಡ್ಡಿನ ಅಂಶ ಇಲ್ಲದೆ ಸಂಪೂರ್ಣ ಏನು ಹೊಸದಾಗಿತ್ತಲ್ಲ ಅದೇ ರೀತಿ ಕಾಣ್ತದೆ. ಇದು ಯಾವುದೂ ಮಾಡೋದು ಬೇಡ. ನೀವೊಂದು ಈ ಸಿಂಪಡಿಸುವಂಥ ಒಂದು ಬಾಟ್ಲಿಗೆ ಒಂದು ಅರ್ಧ ಲೀಟ್ರ್ ನೀರು ಮತ್ತು ಅದಕ್ಕೆ ಒಂದು 15-30 ಮಿಲಿ ಲೀಟ್ರಷ್ಟು ಈ ಅಂಟುವಾಳ ರಸವನ್ನು ಸೇರಿಸಿ ಮಿಶ್ರಣ ಮಾಡಿ ಆ ಗಾಜಿನ ಮೇಲೆ ಅದನ್ನು ಸಿಂಪಡಿಸಿದ ನಂತರ ಒಣಗಿದ ಸ್ವಚ್ಛವಾದ ಬಟ್ಟೆಯಲ್ಲಿ ಒರೆಸಿ. ಆಗ ಗಾಜು ಫಳಫಳ ಅಂತ ಸ್ಫಟಿಕದಂತೆ ಹೊಳಿತದೆ. ಈ ಅಂಟುವಾಳಕಾಯಿ ಮರ ಭಾರತಕ್ಕೆ ಸ್ಥಳೀಯವಾಗಿದ್ದು ಭಾರತ ಮತ್ತು ಶ್ರೀಲಂಕಾದ ಕಾಡುಗಳಲ್ಲಿ ನೈಸರ್ಗಿಕವಾಗಿ ಬೆಳೀತದೆ. ಅದರಲ್ಲೂ ಕೂಡ ಒಣ ಪ್ರದೇಶಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಬೆಳೆಯುವಂತಹ ಮರ ಇದಾಗಿದೆ. ಇದರ ಬೀಜದಿಂದ ಸಸಿಗಳನ್ನು ಉತ್ಪಾದನೆ ಮಾಡ್ಬೋದಾಗಿದೆ. ಈ ಸಸಿಗಳನ್ನು ನೆಟ್ಟ 7-8 ವರ್ಷಗಳಲ್ಲಿ ಇದು ಕಾಯಿಯನ್ನು ಬಿಡಲಿಕ್ಕೆ ಪ್ರಾರಂಭಿಸ್ತದೆ. ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಹೂ ಬಿಡ್ತದೆ. ಇದರ ಹೂವು ಜೇನು ಹುಳುಗಳಿಗೆ ತುಂಬ ಪ್ರಿಯವಾದದ್ದು. ಬಹುಶಃ ಈ ಅಕ್ಟೋಬರು ಮತ್ತು ನವೆಂಬರ್ ತಿಂಗಳಲ್ಲಿ ಹೂ ಬಿಡುವ ಮರಗಳು ಅತಿ ವಿರಳ. ಅಂಥ ವಿರಳ ಮರಗಳಲ್ಲಿ ಈ ಅಂಟುವಾಳಕಾಯಿ ಮರ ಕೂಡ ಒಂದಾಗಿದೆ. ಹಾಗಾಗಿ ಅದರ ಮಕರಂದವನ್ನು, ಈ ಅಂಟುವಾಳಕಾಯಿಯ ಹೂವಿನ ಮಕರಂದವನ್ನು ಹೀರುವ ಜೇನುಗಳು ಆ ವರ್ಷದ ಮೊದಲ ಜೇನುತುಪ್ಪದ ಉತ್ಪಾದನೆಗೆ ಕಾರಣವಾಗ್ತವೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಇದರ ಕಾಯಿ ಕೊಯ್ಲಿಗೆ ಬರ್ತವೆ. ಮಾರಾಟ ಕೂಡ ಮಾಡ್ತಾರೆ. ಒಳ್ಳೆಯ ರೇಟ್ ಕೂಡ ಸಿಗ್ತದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ರೈತರು ತಮ್ಮ ಹೊಲದ ಬದುಗಳಲ್ಲಿ ಈ ಮರವನ್ನು ಬೆಳೆಸ್ಬೋದಾಗಿದೆ. ಸುಮಾರು 10-12 ಮೀಟರ್ ಎತ್ತರಕ್ಕೆ ಬೆಳೀತದೆ. ಇದು ಮಧ್ಯಮ ಗಾತ್ರದ ಮರ ಆಗಿದೆ. ಇದೊಂದು ಆಯುರ್ವೇದ ಔಷಧೀಯ ಮರ ಕೂಡ ಆಗಿದ್ದು ಇದರ ಬೀಜದ ತಿರುಳನ್ನು ಶುಂಠಿ, ಬೆಲ್ಲ ಮತ್ತು ಎಲ್ಚಿ ಬೀಜದೊಂದಿಗೆ ಸೇರಿಸಿ ದಮ್ಮು ರೋಗದ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಇದರ ಕಾಯಿಯ ಲೇಪನದಿಂದ ಗಂಡಮಾಲೆ ರೋಗ ವಾಸಿಯಾಗ್ತದೆ ಅಂತ ಹೇಳ್ತಾರೆ. ಇದರ ಕಾಯಿಯನ್ನು ತೆಗೆದು ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ಏನುಗಳು ಕೂಡ ನಾಶವಾಗ್ತವೆ. ಇದರ ಕಾಯಿಯ ಚೂರ್ಣವನ್ನು ನಸ್ಯದ ರೀತಿಯಲ್ಲಿ ಬಳಸಿದರೆ ಮೂರ್ಛೆ ರೋಗ ಹತೋಟಿಗೆ ಬರ್ತದೆ. ರೈತರು ತಮ್ಮ ಹೊಲಗಳ ಬದುಗಳಲ್ಲಿ ಅಂಟುವಾಳಕಾಯಿ ಮರವನ್ನು ಬೆಳೆಸೋದ್ರಿಂದ ಇದರ ಕಾಯಿ ಬಟ್ಟೆ ತೊಳಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಮತ್ತು ಸ್ನಾನಕ್ಕೆ ಉಪಯೋಗ ಆಗುವುದರ ಜೊತೆಗೆ ಇದರ ಎಲೆ ಇದೆಯಲ್ಲ, ಇದು ಜಾನುವಾರುಗಳಿಗೆ ಒಳ್ಳೆಯ ಮೇವು ಕೂಡ ಆಗ್ತದೆ. ಅಂದರೆ ಆಪತ್ಕಾಲದಲ್ಲಿ ಈ ಬೇಸಿಗೆನಲ್ಲಿ ಒಳ್ಳೆಯ ಮೇವು ಸಿಗಲ್ಲ, ಆಗ ಇದರ ಎಲೆಯನ್ನು ಜಾನುವಾರುಗಳಿಗೆ ತಿನ್ನಿಸಿದರೆ ಉತ್ತಮ ಪೌಷ್ಟಿಕ ಆಹಾರ ಕೂಡ ಇದಾಗಿರ್ತದೆ. ಈ ಸೋಪು, ಶಾಂಪೂವನ್ನು ಬಳಸಿ ಜಲಮಾಲಿನ್ಯ ಮಾಡುವುದಕ್ಕಿಂತ ಈ ಅಂಟುವಾಳಕಾಯಿಯನ್ನು ಬಳಸಿ ತಮ್ಮ ತಲೆ ಕೂದಲನ್ನು, ಬಟ್ಟೆಯನ್ನು ಸ್ವಚ್ಛ ಮಾಡಿದರೆ ಈ ನಮ್ಮ ಪ್ರಕೃತಿಗೆ ನಾವು ಸಲ್ಲಿಸ್ಬೋದಂತ ಒಂದು ಒಳ್ಳೆಯ ಕೊಡುಗೆ ಕೂಡ ಇದಾಗಿದೆ. ಮನುಷ್ಯನ ಸ್ವಚ್ಛತೆಗೆ ಕಾರಣವಾಗಿರುವಂತಹ ಈ ಪ್ರಕೃತಿಯ ಕೊಡುಗೆ ಅಂಟುವಾಳ ಮರ ನಿಮ್ಗೆ ಇಷ್ಟವಾಗಿದ್ದರೆ ದಯಮಾಡಿ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.